ಭಾರತದ ಪಾಲಿಗೆ ಮಂಗಳವಾರ ಅತ್ಯಂತ ಶುಭದಿನ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಯಶಸ್ವಿಯಾಗಿ ತಲುಪಿ ಮೈಲಿಗಲ್ಲು ಸೃಷ್ಟಿಸಿರುವ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಮಂಗಳವಾರ ಅಂದರೆ ಇಂದು ಭೂಮಿಗೆ ಮರಳಲಿದ್ದಾರೆ. 7 ಪ್ರಯೋಗಗಳನ್ನು ಬಾಹ್ಯಾಕಾಶದಲ್ಲಿ ಯಶಸ್ವಿಯಾಗಿ ನಡೆಸಿರುವ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರ ಸ್ವಾಗತಕ್ಕೆ ಇಡೀ ನಾಸಾ ಸಕಲ ಸಿದ್ಧತೆಗಳನ್ನು ನಡೆಸಿದೆ. 18 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಶುಭಾಂಶು ಮತ್ತು ಅವರ ತಂಡ ವಿವಿಧ ಬಗೆಯ ಅಧ್ಯಯನಗಳನ್ನು ಯಶಸ್ವಿಯಾಗಿ ನಡೆಸಿದ್ದು, ಶುಕ್ಲಾ ಸೇರಿದಂತೆ 4 ಗಗನಯಾತ್ರಿಗಳು ಇಂದು ಭೂಮಿಗೆ ಮರಳಲಿದ್ದಾರೆ. ಸೋಮವಾರ ಬಾಹ್ಯಾಕಾಶದಿಂದ ಶುಕ್ಲಾ ತಂಡ ಭೂಮಿಯತ್ತ ಹೊರಟಿದ್ದು, ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಬಂದು ಇಳಿಯಲಿದ್ದಾರೆ. ಶುಭಾಂಶು ಸೇರಿದಂತೆ 4 ಜೂನ್ 25ರಂದು ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ಮೂಲಕ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದರು. ಜೂನ್ 26ರಂದು ISS ತಲುಪಿದ್ದ ತಂಡ 14 ದಿನಗಳ ಯಾನ ಕೈಗೊಂಡಿತ್ತು. ನಿಗದಿಯಂತೆ ಜುಲೈ 10ರಂದು ಭೂಮಿಗೆ ವಾಪಸ್ಸಾಗಬೇಕಿದ್ದ ತಂಡ 4 ದಿನಗಳು ತಡವಾಗಿ ಭೂಮಿಗೆ ಬಂದಿಳಿಯಲಿದೆ. ಶುಕ್ಲಾ ಅವರು ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು 7 ದಿನಗಳು ಪುನರ್ವಸತಿ ಕಾರ್ಯಕ್ರಮಕ್ಕೆ ಒಳಗಾಗಲಿದ್ದಾರೆ. ಈ ಬಗ್ಗೆ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ಸ್ಪಷ್ಟಪಡಿಸಿದೆ. ಒಟ್ಟಾರೆ ಇಸ್ರೋ ಸೇರಿದಂತೆ ಶುಭಾಂಶು ಅವರನ್ನು ಸ್ವಾಗತಿಸಲು ಅವರ ಕುಟುಂಬ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಕಾತರದಿಂದ ಕಾಯುತ್ತಿದ್ದಾರೆ.